ತನಿಖೆ ಮಾಡಿ ಮಾಡ್ತಾರಂತೆ, ಮಾಡಲಿ ಅವರು. ಇವ್ರಿಗೆ ತನಿಖೆ ಗಿನಿಕೆ ಏನಿಲ್ಲ, ಅಮಾಯಕರನ್ನೆಲ್ಲ ತೊಗೊಂಬಂದು ಒಳಗಡೆ ಕೂಡಿಸ್ಬೋದು. ಅವ್ರಿಗೇನು ತನಿಖೆ ಗಿನಿಕೆ ಏನಿಲ್ಲ. ಏನಾದರೂ ಚಾಪೇನೋ ಏನಾದರೂ ತರಿಸ್ರು ಕೂತ್ಕೋಣ, ಜಮಖಾನ್ ತರಿಸು ಕೂತ್ಕೋಣ, ಇಲ್ಲ ಕೂತ್ಕೋಣ ಮಾಡ್ತಾರಂತೆ. 14 ದಿವಸ ಟೈಮ್ ಇದೆ. ಇಲ್ಲೇನು ಹಾಕ್ಬಾರ್ದು, ನ್ಯಾಯ ಕೊಡಿ ಅಷ್ಟೇ. ಕಾನೂನಲ್ಲಿ ಅವಕಾಶ ಇರೋದು ಏನಿದೆ, ನಿಮ್ಮ ದೂರನ್ನ ನಾನು ಪಡೆದು ನಾನು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮೀರಿ ಹಿಂಗೆ ಮಾಡ್ಬೇಕಂದ್ರೆ ನಾವು ಇಲ್ಲ ಸರ್, ಪ್ರಿಲಿಮಿನರಿ ಎಲ್ಲರಿಗೂ ಮಾಡಿ ಅಂತ ಕೇಳ್ತಾ ಇಲ್ಲ. ಕಾನೂನಲ್ಲಿ ಏನು ಅವಕಾಶ, ಮಾಮೂಲಿ ಜನಕ್ಕೂ, ರೈತರ ಮಕ್ಕಳಿಗೂ, ಸಣ್ಣ ಸಣ್ಣ ಯುವಕರಿಗೂ, ಕೂಲಿ ಮಾಡೋರ್ಗೂ ಪ್ರಿಲಿಮಿನರಿ ಮಾಡೇ 14 ದಿವಸ ನೋಡ್ಕೊಂಡು ಮಾಡಿ FIR ಅಂತ ಕೇಳ್ತಾ ಇದ್ದೀವಿ. ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಏನು ನಾವು ಯಾರು ಕೂತ್ಕೊಂಡ್ಬಿಡ್ರಪ್ಪ, ನಾವು ಕೂತ್ಕೊಳಕ್ಕೂ ಜಾಗ ಇಲ್ಲ, ನಾವು ಆ ಕಡೆ ಹಾಕೊಳ್ಳೋಣ, ಬಿಟ್ಬಿಡ್ರಿ. ಹೆಸರೇ ಗೊತ್ತಿಲ್ಲ, ಆದರೂ ಅವ್ರು ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಅವ್ರಿಗೆ ಅಷ್ಟೊಂದು ಜೋಶಲ್ಲಿ ಮಾಡಿದ್ದಾರೆ. ಅದೇ ಇವ್ರದ್ದು MLA ಅವ್ರದ್ದು ವಿಡಿಯೋನೂ ಕೊಟ್ಟು ಇದು ತಪ್ಪು ಮಾಡಿದ್ದಾರೆ ಅಂತ ತೋರಿಸಿದ್ರೆ ಅದಕ್ಕೆ 14 ದಿವಸ ಟೈಮ್ ಇದೆ ಅಂತ ಟೆಕ್ನಿಕಲ್ ಆಗಿ ಹೇಳ್ತಾರೆ. ನಾವು ಅವ್ರ ಸರಿ ತಪ್ಪು ನಮ್ಗೆ ಗೊತ್ತಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಮ್ಮ ಯುವಕರದು ನಮ್ಗೇನು ಪಾಪ ಎಷ್ಟೊಂದು ಜನ ಊರು ಬಿಟ್ಟು ಹೊಟ್ಟೋಗಿದ್ದಾರೆ, ಅವರ ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಒಬ್ಬ ಸಾರ್ವಜನಿಕರಾಗಿ ಅವ್ರ ಪರವಾಗಿ ನಾವು ಇವತ್ತು ಇಲ್ಲೇ ಕೂತ್ಕೊಳ್ಳೋಣ. ನಾವೇನು ಧರಣಿ ಅಂತ ಆದರೂ ಕರ್ಕೊಳ್ಳಿ, ಇನ್ನೊಂದಾದ್ರು ಕರ್ಕೊಳ್ಳಿ, ನಾವು ಘೋಷಣೆನೂ ಕೂಗಲ್ಲ, ಇನ್ನೊಂದು ಕೂತ್ಕೊಳ್ಳಲ್ಲ, ಎಲ್ಲಿವರೆಗೂ FIR ಆಗಲ್ವ. ಇನ್ನೊಂದು ಹೇಳಿದೆ ನಾನು, ಹಾಗಾದರೆ ಅವ್ರಿಗೆ 14 ದಿವಸ ಟೈಮ್ ಇದೆ ಅನ್ನಂಗಿದ್ರೆ ಈ ಹುಡುಗರು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಯಾಕೆ 14 ದಿವಸ ಟೈಮ್ ಇಲ್ಲ? ಅವ್ರಿಗೂ 14 ದಿವಸ ಟೈಮ್ ಕೊಡಬೇಕಾಗಿತ್ತಲ್ಲ. ಅವರು ಏನು ಕಾನೂನು ಪರಿಧಿಯಲ್ಲಿ ಏನು ಮಾಡಬೇಕಾಗಿತ್ತೋ, ಅಥವಾ ನಿಮ್ಗೆ ಬಂದು ಎಕ್ಸ್ಪ್ಲನೇಷನ್ ಕೊಡೋದೋ ಇನ್ನೊಂದು ಮಾಡ್ತಿದ್ರಲ್ಲ. MLAಗೆ ಮಾತ್ರ ತಾವು ತನಿಖೆ ಮಾಡಬೇಕು, ಇಲ್ಲಿ ಮಾತ್ರ ತಾವು ತನಿಖೆ ಮಾಡೋಂಗಿಲ್ಲ. ಅವ್ರನ್ನೆಲ್ಲ ಕರ್ಕೊಂಬಂದು ಇದು ಮಾಡಬೇಕು. ಮತ್ತು ಮನೆಗಳಿಗೆಲ್ಲ ಹೋಗಿ ಹುಡುಕಾಡಿ, ನನಗೆ ಯಾರೋ ದನ ಮೇಯಿಸೋ ಹುಡುಗ ಅವನು ಫಂಕ್ಷನ್ಗೆ ಬಂದಿಲ್ಲ, ಅವ್ನು ಹಿಡ್ಕೊಂಡು ಹೋಗಿದ್ದಾರೆ ಅಂತಂದರೆ 100-150 ಜನದಲ್ಲಿ ಹೆಸರಿಲ್ಲ, ಇದಿಲ್ಲ. 150 ಜನ ಹಿಡ್ಕೊಂಬರ್ತಾರೋ 300 ಜನ ಹಿಡ್ಕೊಂಬರ್ತಾರೋ ಗೊತ್ತಿಲ್ಲ. ಯಾಕೆ ಅವ್ರಿಗೆಲ್ಲ ಅಧಿಕಾರ ಇಲ್ವ? ಇದು ಈ ಭೂಮಿನಲ್ಲಿ, ಈ ನೆಲದಲ್ಲಿ ಅವ್ರಿಗೊಂದು ಕಾನೂನು ರಕ್ಷಣೆ ಇಲ್ವ ಅವ್ರಿಗೆಲ್ಲ? ಈ ಅಪ್ಪಂಗೆ ಮಾತ್ರ ರಕ್ಷಣೆನಾ? ಅಲ್ಲಿಗೂ ನಾನು ಹೇಳಿದೆ, ಹಂಗಾದರೆ ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಅಷ್ಟು ಟೈಮ್ ಕೊಡ್ತೀರಾ, ಅಷ್ಟು ಲಿಬರ್ಟಿ ಕೊಡ್ತೀರಾ ಅನ್ನೋಂಗಿದ್ರೆ, ಅಷ್ಟೊಂದು ಅವ್ರಿಗೆ ರಿಲೀಫ್ ಕೊಡ್ತೀರಾ ಹಂಗಿದ್ರೆ ಬೇರೆ ಹುಡುಗರಿಗೂ ಕೊಡಿ. ಇವತ್ತಿಂದ ನೀವು ಅರೆಸ್ಟ್ ಮಾಡೋದು ಇನ್ನೊಂದು ಮಾಡೋದು ನಿಲ್ಲಿಸಿ. ಯಾಕೆ ನೀವು ಅರೆಸ್ಟ್ ಮಾಡ್ತೀರಾ ಎಲ್ಲರನ್ನೂ? ನೀವು ಆ ಕಡೆ ಕೂತ್ಕೊಳ್ಳಿ, ಮುಂದೆ ಜಾಗ ಇದೆ. ಸಾರ್ವಜನಿಕ ಅಡ್ಡಾಡಕ್ಕೆ ಇದಕ್ಕೆ ತೊಂದರೆ ಆಗುತ್ತೆ ಸರ್. ನಿಮ್ಮ ದಾರಿಗೆ ಏನಿದೆ ಅಷ್ಟು ಜಾಗ ದಾರಿ ಅಂತ ಬರಲ್ಲ ಸರ್. ಸಾರ್ವಜನಿಕರಿಗೆ ಓಡಾಡ್ಲಿಕ್ಕಾಗಲಿ, ಸಾರ್ವಜನಿಕರು ದಯವಿಟ್ಟು ಆ ಕಡೆ ನಾನು ನಿಮ್ಮನ್ನು ಕೂತ್ಕೊಳ್ಳಿ, ನಾನು ಹೆಸರು ಬೇಡ ಅಂತ. ನಿಮ್ಮ ಆಡಳಿತಕ್ಕೆ ಅಥವಾ ನೀವು ಏನು ಕೆಲಸ ಮಾಡ್ಕೊಳ್ತೀರಾ, ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ. ಯಾವುದು ಅಡ್ಡ ಮಾಡಲ್ಲ, ಯಾವುದು ಅಡ್ಡಿಪಡಿಸಲ್ಲ ಸರ್. ನೀವು ಇಲ್ಲಿದ್ರೆ ಬೇರೆ ಕಂಪ್ಲೇಂಟ್ ಬರಕ್ಕೂ ಮಾಡಕ್ಕೂ, ಇಲ್ಲಿ ಮೇಲೆ ವುಮೆನ್ ಸ್ಟೇಷನ್ ಇರೋದ್ರಿಂದ ಇಲ್ಲಿ ತೊಂದರೆ ಆಗುತ್ತೆ. ದಯವಿಟ್ಟು ಆ ಕಡೆ ಕೂತ್ಕೊಳ್ಳಿ ಸರ್. ನಾವು ಆಡಳಿತರಲ್ಲ, ಈ ಕ್ಷೇತ್ರದ ಪ್ರಜೆಗಳೇ ಕೂತ್ಕೊಂಡು ಶಾಂತಿಯುತವಾಗಿ ನಾನು ಹೇಳ್ತಾ ಇರೋದು ನಿಮ್ಗೆ ಕೂತ್ಕೊಳ್ಳಿ. ದಯವಿಟ್ಟು ನಮ್ಮ ಹಕ್ಕನ್ನು ಆಯ್ತು, ಒಂದು ಕೆಲಸ ಮಾಡಿ ಸರ್. ಈಗ ಸ್ವಲ್ಪ ಬಿಸಿಲಿದೆ, ಒಂದು ಕೆಲಸ ಮಾಡಿ, ಅಲ್ಲಿ ಪೆಂಡಲ್ ಹಾಕ್ಸ್ರು ಆ ಕಡೆ, ಅಲ್ಲಿ ನಮ್ಗೆ ಇಟ್ಕೊಡ್ತಾರೆ, ಅದುವರೆಗೂ ಇಟ್ಕೊಡ್ತೀವಿ ಸರ್. ಅಲ್ಲಿ ಪೆಂಡಲ್ ಹಾಕ್ಸ್ರು ರೂಪಾಯಿ ಇರೋದು ಹಾಕ್ಸ್ರಿ ಅಲ್ಲಿ ಪೆಂಡಲ್. ಯಾವುದೋ ಬ್ಯಾಗ್ ಬಿದ್ದೋಯ್ತು ಮೋಹನ್ ಅಲ್ವಾ, ಮೋಹನ್ ಯಾವುದೋ CP ಅಂತ ಐತಿ.